ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ನಾನೊಂದು ಪುಸ್ತಕದ ಕುರಿತಾಗಿ ಮಾಹಿತಿ ಕೊಟ್ಟಿದ್ದೆ. ಅಂದ್ರೆ ಅದು ಒಟ್ಟಾರೆಯಾಗಿ 1 ವರ್ಷದ ಪ್ರಚಲಿತ ಘಟನೆಗಳನ್ನು ಒಳಗೊಂಡಂತ ಒಂದು ಮ್ಯಾಗಝಿನ್. ಸೊ ಅದು ನಮ್ಮ ಕ್ರಿಯೇಟಿವ್ IAS ಅವರ ಒಂದು ಮ್ಯಾಗಝಿನ್. ಸೊ ಇದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೆ. ಸೊ ಅದಾದ್ಮೇಲೆ ಒಂದಿಷ್ಟು ವಿಚಾರಗಳು ನನಗೂ ಕೂಡ ತಿಳಿದಂಥದ್ದು ಏನು ಅಂತಂದ್ರೆ, ನೋಡಿ, ಪುಸ್ತಕಗಳು ಅಂತಂದ್ರೆ ನಾವು ಓದುವಂತ ಯಾವುದೇ ಒಂದು ಮ್ಯಾಗಝಿನ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಏನೇ ಇರಲಿ, ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂತ ಮೌಲ್ಯ ಇರುತ್ತೆ. ಅದನ್ನ ರೆಡಿ ಮಾಡಿದಂತ ತಂಡದ ಶ್ರಮ ಇರುತ್ತೆ. ಹಂಗಾಗಿ ನಾವು ಈ ಪುಸ್ತಕಕ್ಕೆ ಬೆಲೆ ಕಟ್ಟಬಹುದೇ ಹೊರತು ಇದ್ರೊಳಗಿರುವಂತ ಜ್ಞಾನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಹಂಗಾಗಿ ಒಂದಿಷ್ಟು ಜನ ಅದು ಬೆಟರ್ ಇದೆ, ಇದು ಬೆಟರ್ ಇದೆ ಅಂತೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ರಿ. ಬಟ್ ಯಾವ್ದು ಏನೂ ಗೊತ್ತಿಲ್ಲ. ನಾನು ಯಾವುದೇ ಒಂದು ಪುಸ್ತಕವನ್ನ ನನ್ನ ಒಂದು ವ್ಯೂವರ್ಸ್ಗೆ, ಆಸ್ಪಿರೆಂಟ್ಸ್ಗಳಿಗೆ ಸಜೆಸ್ಟ್ ಮಾಡೋ ಮುಂಚೆ ಸ್ವತಃ ನಾನೇ ಅದನ್ನ ಓದಿ ಅದರಲ್ಲಿರುವಂತ ವಿಷಯವನ್ನ ಅರಿತುಕೊಂಡು ಸಜೆಸ್ಟ್ ಮಾಡ್ಬೋದಾ ಇಲ್ವಾ ಅಂತೇಳಿ ಸ್ಪಷ್ಟ ನಿರ್ಧಾರಕ್ಕೆ ಬಂದ್ಮೇಲೆ ಮಾತ್ರ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಹಂಗಾಗಿ ಇದು ನಮ್ಮ ಕ್ರಿಯೇಟಿವ್ IAS ಅವರ ಕ್ರಿಯೇಟಿವ್ ಪ್ರಚಲಿತ ಏನಿದು ಡಿಸೆಂಬರ್ ಅಪ್ ಟು ಜನವರಿ 2025ರಿಂದ ಡಿಸೆಂಬರ್ 2025ರವರೆಗಿನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಅನ್ನ ಇದರಲ್ಲಿ ಕವರ್ ಮಾಡಿದ್ದಾರೆ. ಅಂಡ್ KPSC ಅಪ್ಕಮಿಂಗ್ ಯಾವ್ದೆಲ್ಲ ಎಕ್ಸಾಮ್ಸ್ ನೋಟಿಫಿಕೇಶನ್ ಆಗುತ್ತೆ, KA, VAO, PC, ಬೇರೆ ಬೇರೆ ಗ್ರೂಪ್ಸ್ ಎಲ್ಲ ಒಂದು ಪರೀಕ್ಷೆಗಳನ್ನ ಒಂದು ಯಾರು ಎದುರಿಸ್ತಾ ಇದ್ದಾರೆ, ಆಸ್ಪಿರೆಂಟ್ಸ್ ಯಾರು ಬರಿಬೇಕು ಅನ್ಕೊಂಡಿದ್ರೆ ಅವರಿಗೆ ಕಂಪ್ಲೀಟ್ ಆಗಿ ಈ ಒಂದು ಕರೆಂಟ್ ಅಫೇರ್ಸ್ ಹೆಲ್ಪ್ ಆಗುತ್ತೆ. ಇದು ಪರಿಷ್ಕೃತ 4ನೇ ಮುದ್ರಣ. ಹಂಗಾಗಿ ತುಂಬಾ ಅತ್ಯುತ್ತಮವಾದಂತಹ ವಿಷಯಗಳನ್ನ ಇದರಲ್ಲಿ ಕವರ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಸ್ಟೇಟ್ ರಿಲೇಟೆಡ್ ಎಲ್ಲ ಒಂದು ಇನ್ಫಾರ್ಮೇಶನ್, ಸುದ್ದಿ ಅಂಡ್ ಪ್ರಶಸ್ತಿಗಳು, ಸೂಚ್ಯಂಕಗಳು, ಸರ್ಕಾರಿ ಯೋಜನೆಗಳಾಗಿರ್ಬೋದು, ರಕ್ಷಣಾ ಕ್ಷೇತ್ರದ ಸುದ್ದಿಗಳು, ಬೇರೆ ಬೇರೆ ಪರಿಸರ, ವಿಜ್ಞಾನ ಮತ್ತು ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಪ್ರಶಸ್ತಿಗಳು ಎಲ್ಲವೂ ಕೂಡ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ, ಈಗ ನಗರ ಪ್ರದೇಶಗಳಲ್ಲಿ ಓದುವಂತ ಆಸ್ಪಿರೆಂಟ್ಸ್ದು ಬೇರೆನೇ ಇರುತ್ತೆ ಸ್ಟೋರಿ. ಹೆಂಗೆ ಅಂತಂದ್ರೆ, ಸಿಟಿಲಿ ಓದುವಂತವರಿಗೆ ಲೈಬ್ರರಿಗಳಲ್ಲಿ ದಿನನಿತ್ಯ ನ್ಯೂಸ್ ಪೇಪರ್ ಸಿಗುತ್ತೆ, ಬೇರೆ ಬೇರೆ ಮ್ಯಾಗಝಿನ್ಸ್ ಗಳು ಸಿಗುತ್ತೆ. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೋ ಹಳ್ಳಿಗಳಲ್ಲಿ ಕೂತ್ಕೊಂಡು, ಈಗ ನೋಡಿ, ಮೊನ್ನೆ ಟೆಟ್ ಎಕ್ಸಾಮ್ ಆಯ್ತು, ನೆಕ್ಸ್ಟ್ ಬೇರೆ ಬೇರೆ ಎಕ್ಸಾಮ್ಸ್ ಗೆಲ್ಲ ಪ್ರಿಪೇರ್ ಆಗ್ತಾ ಇರ್ತಾರೆ. ಅಂಥವ್ರಿಗೆ ಕರೆಂಟ್ ಅಫೇರ್ಸ್ ಓದೋದೇ ಒಂದ್ ರೀತಿ ಕಷ್ಟ ಆಗ್ಬಿಟ್ಟಿರುತ್ತೆ. ಯಾಕೆ ಅಂತಂದ್ರೆ ದಿನನಿತ್ಯ ಅವರಿಗೆ ಪತ್ರಿಕೆ ಓದೋದಕ್ಕೆ ಆಗ್ತಾ ಇರಲ್ಲ, ಮ್ಯಾಗಝಿನ್ಗಳು ಸಿಗ್ತಾ ಇರಲ್ಲ. ಅಂಥವ್ರು ಈ ರೀತಿ ಪುಸ್ತಕಗಳನ್ನ ನೀವು ತೆಗೆದುಕೊಂಡ್ರೆ ಖಂಡಿತವಾಗಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದ್ರೆ ಕಂಪ್ಲೀಟ್ ಹೋಲ್ 1 ಇಯರ್ದು ನಿಮ್ಗೆ ಇದರಲ್ಲಿ ಕರೆಂಟ್ ಅಫೇರ್ಸ್ ಇದೆ. ತುಂಬಾ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಹಂಗಾಗಿ ಓದೋದಕ್ಕೆ ತುಂಬಾ ಅತ್ಯುತ್ತಮವಾಗಿದೆ. ಹಂಗಾಗಿ ಗ್ರಾಮೀಣ ಭಾಗದಲ್ಲಿರುವಂತಹ ಆಸ್ಪಿರೆಂಟ್ಸು ಆಲ್ಮೋಸ್ಟ್ ಈ ರೀತಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನ ಖರೀದಿ ಮಾಡೋದು. ಅಂಡ್ ಇದರ ಬೆಲೆ ಕೂಡ ಅಷ್ಟೇ. ಎಲ್ಲರೂ ಕೇಳಿದ್ರಿ ನಿನ್ನೆ ನಮ್ಮ ಕಮೆಂಟ್ ಅಲ್ಲಿ, ಕೇವಲ 200 ರೂಪಾಯಿ ಅಷ್ಟೇ ಇದೆ ಈ ಪುಸ್ತಕದ ಬೆಲೆ. ನಾವು 200 ರೂಪಾಯಿನ ಹೆಂಗ್ ಖರ್ಚು ಮಾಡ್ತೀವಿ ಅಂತಂದ್ರೆ, ಒಂದು ಸೆಕೆಂಡ್ ಖರ್ಚು ಮಾಡೋರಿರ್ತಾರೆ ಕೆಲವರು. ಬಟ್ ಈ ಪುಸ್ತಕವನ್ನು ತೆಗೆದುಕೊಂಡು ಓದಿದ್ರೆ ಒಂದೊಳ್ಳೆ ನಾಲೆಜ್ ಇದೆ. ಅಂಡ್ ಇದನ್ನ ತಯಾರು ಮಾಡಿದಂತ ತಂಡದ ಒಂದು ಪರಿಶ್ರಮಕ್ಕೂ ಕೂಡ ನೀವು ಒಂದು ಏನು ಅಂತಂದ್ರೆ ಸಹಾಯ ಮಾಡ್ದಂಗೆ ಆಗುತ್ತೆ. ಹಾಗೆ ಈ ಒಂದು ನಮ್ಮ ಕ್ರಿಯೇಟಿವ್ IAS ಸಂಸ್ಥೆಯ ಮುಖ್ಯಸ್ಥರಾದಂತಹ ವಿಕಾಸ್ ಸರ್, ವೈಯಕ್ತಿಕವಾಗಿ ನಾನು ಅವ್ರನ್ನ ಈ ಹಿಂದೆ ಯಾವತ್ತೂ ಭೇಟಿ ಆಗಿರ್ಲಿಲ್ಲ, ಮಾತಾಡಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಅವರ ಕಚೇರಿಗೆ ಹೋಗಿ ಮಾತಾಡಿದಾಗ ಅವರ ಒಂದು ಹಂಬಲ್ನೆಸ್, ಅವರು ಕೊಡುವಂತ ರೆಸ್ಪೆಕ್ಟ್ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಯ್ತು. ಅಂಡ್ ಅವ್ರು ಇನ್ನೊಂದು ವಿಷಯ ಹೇಳಿದ್ರು, ಯಾರೇ ಆಗ್ಲಿ ಗ್ರಾಮೀಣ ಭಾಗದಿಂದ ಅಥವಾ ಇನ್ನಿಲ್ಲೋ ಕಡೆಯಿಂದ KS IAS ಅಂತ ಕೋಚಿಂಗಿಗೆ ಬಂದ್ರೆ ಖಂಡಿತವಾಗಿ ಸಜೆಸ್ಟ್ ಮಾಡಿ ಸರ್, ಒಳ್ಳೆ ಅತ್ಯುತ್ತಮವಾದಂತ ಫ್ಯಾಕಲ್ಟಿ ಇದೆ ಅಂತ. ನಿಜಕ್ಕೂ ಒಂದು ಸಂಸ್ಥೆಯನ್ನ ಕಟ್ಟಿ ಒಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡ್ತಾ ಇರುವಂತ ಮಾರ್ಗದರ್ಶಕರ ಒಂದು ಸರಳತೆ ನಿಜಕ್ಕೂ ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಇವತ್ತು ಸ್ವಲ್ಪ ದುಡ್ಡು ಮಾಡಿದ ತಕ್ಷಣ, ಒಂದೊಳ್ಳೆ ಹೆಸರು ಮಾಡಿದ ತಕ್ಷಣ ಸಾಮಾನ್ಯ ಜನರ ಹತ್ರ ಮಾತಾಡೋದೇ ಇಲ್ಲ. ಎಲ್ರು ಒಂಥರ ಅಹಂಕಾರದಿಂದ ನೋಡುವಂತ ಕೆಲವೊಂದಿಷ್ಟು ಜನರಿರ್ತಾರೆ. ಅಂಥದ್ರಲ್ಲಿ ಎಲ್ಲರನ್ನೂ ಕೂಡ ವಿನಯದಿಂದ ಮಾತಾಡಿಸುವಂತ ಸರಳ ಗುಣ ಇರುವಂತ ವ್ಯಕ್ತಿಗಳು ಎಲ್ಲೋ ಒಂದಿಷ್ಟು ಜನ ಇರ್ತಾರೆ. ಅಂಥವ್ರಲ್ಲಿ ನಮ್ಮ ವಿಕಾಸ್ ಸರ್ ಕೂಡ ಒಬ್ರು. ಸೊ ಹಂಗಾಗಿ ನಾನು ಅವರ ವ್ಯಕ್ತಿತ್ವಕ್ಕೆ ಅಂಡ್ ಈ ಒಂದು ಪುಸ್ತಕದ ವಿಚಾರದಲ್ಲಿ ನಾನು ವೈಯಕ್ತಿಕವಾಗಿ ಎಲ್ಲ ಸ್ಟಡಿ ಮಾಡಿದ್ಮೇಲೆ ತುಂಬಾ ಅತ್ಯುತ್ತಮ ಅಂತ ಅನಿಸ್ತು. ಹಂಗಾಗಿ ನಾನು ಸಜೆಸ್ಟ್ ಮಾಡಿದೆ. ಬೇಕಾದಂಥವ್ರು ಖಂಡಿತವಾಗಿ, ನಾನು ಆಲ್ರೆಡಿ ನಿನ್ನೆ ಕೂಡ ನಿಮ್ಗೆ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೆ, ಇವತ್ತು ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕೆಲವರಿಗೆ ಸ್ಟೋರ್ಗೆ ಹೋಗಿ ಬುಕ್ಕನ್ನು ತೆಗೆದುಕೊಳ್ಳೋಕೆ ಆಗಿಲ್ಲ ಅಂದ್ರೂ ಕೂಡ ನೇರವಾಗಿ ನಿಮಗೆ ಹೋಮ್ ಡೆಲಿವರಿ ಕೊಡುವಂತ ವ್ಯವಸ್ಥೆ ಇದೆ. ಹಂಗಾಗಿ ಕೊಡ್ತಾರೆ. ತುಂಬಾ ಅತ್ಯುತ್ತಮವಾದಂತ ಒಂದು ಕೆಲಸ. ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ನಮ್ಮ ಕೈಲಿ ಸಹಾಯ ಮಾಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಂಥದ್ದು, ಅದ್ರ ಬಗ್ಗೆ ಇಲ್ಸಲ್ದ ಮಾತುಗಳನ್ನಾಡುವಂಥದ್ದು ಒಳ್ಳೇದಲ್ಲ. ಯಾಕೆ ಅಂತಂದ್ರೆ ಇವತ್ತು ಶಿಕ್ಷಣ ಅನ್ನುವಂಥದ್ದು ಹೆಂಗಾಗ್ಬಿಟ್ಟಿದೆ ನಿಮ್ಗೆ ಗೊತ್ತಿದೆ, ಪ್ರತಿಯೊಂದು ವಿಚಾರದಲ್ಲೂ ಕೂಡ. ಅಂಥದ್ರಲ್ಲಿ ಎಲ್ಲೋ ಒಂದಿಷ್ಟು ಜನ ನಿಸ್ವಾರ್ಥವಾಗಿ ನಿಂತ್ಕೊಂಡು ಏನೋ ಒಂದು ಸಹಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗಿಯೂ ಅವರಿಗೆ ನಾವು ಚಿರಋಣಿಯಾಗಿರ್ಬೇಕು. ಅಂಡ್ ಯಾರೇ ಗ್ರಾಮೀಣ ಭಾಗದಲ್ಲಿರುವಂತಹ ಆಸ್ಪಿರೆಂಟ್ಸ್ಗಳಿಗೆ ಖಂಡಿತವಾಗಿ ಈ ಪುಸ್ತಕದ ಅವಶ್ಯಕತೆ ಇದ್ರೆ
ಖುದ್ದಾಗಿ ನಾನೇ ನಿಮಗೆ ತಲುಪಿಸುವಂತ ಕೆಲಸ ಮಾಡ್ತೀನಿ. ಅಂಥವ್ರು ಯಾರಾದರೂ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಬೇಕಿದ್ರೆ. ಯಾಕೆ ಅಂತಂದ್ರೆ ಅಪ್ಕಮಿಂಗ್ ತುಂಬಾ ನೋಟಿಫಿಕೇಶನ್ಸ್ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ ಕೋರ್ಟಲ್ಲಿ ಕೇಸ್ ಇರುವಂಥದ್ದು. ಇನ್ನೇನು 28ನೇ ತಾರೀಕು ಹಿಯರಿಂಗ್ ಇದೆ 56 ರಿಸರ್ವೇಷನ್ ಆಕ್ಟ್ದು. ಸೊ ಅದಾದ್ಮೇಲೆ ಕೇಸ್ ಬಗೆಹರಿದ ಮೇಲೆ ಸರ್ಕಾರ ಅವಕಾಶವನ್ನು ಕೇಳುತ್ತೆ, ನ್ಯಾಯಾಲಯವನ್ನ ಅವಕಾಶ ಕೊಟ್ಟರೆ ಖಂಡಿತವಾಗಿಯೂ ತುಂಬಾ ನೋಟಿಫಿಕೇಶನ್ಸ್ ಆಗೋದಿದೆ. ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ಅಂಡ್ ಕರೆಂಟ್ ಅಫೇರ್ಸ್ಗೆ ದಿನನಿತ್ಯ ಪೇಪರ್ಗಳನ್ನ ನ್ಯೂಸ್ ಪೇಪರ್ ಮ್ಯಾಗ್ಝಿನ್ ಎಲ್ಲ ಓದ್ತಾ ಇರ್ತೀರಾ. ಅದರ ಜೊತೆ ಈ ರೀತಿಯ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಮಾಹಿತಿಯನ್ನು ಕೊಟ್ಟಿರುವಂತಹ ಪುಸ್ತಕಗಳನ್ನು ಕೂಡ ಓದಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.